ಅತಿಯಾಗಿ ನೆನಪದ ನನಗೆ ಇದಕ್ಕೆಲ್ಲ ಕಾರಣ ನನಗೆ. ನಿಮಗೂ ಸ್ಮೈಲ್ಸ್ ಎಲ್ಲ ಕಾಣತಾವ ನನಗೆ. ಹಾಯ್, ಭಾಳ ದಿವಸ ಆದ್ಮೇಲೆ ವಾಪಸ್ ಬಂದೀನಿ ಅನ್ನತ್ತೀರನ. ಮತ್ತು ಭಾಳ ಜನ ಕೇಳಿದ್ರಲ್ಲ, ಅದ್ರ ಸಲುವಾಗಿ ಬಂದೆ. ಈ ಶೋದ ಹೆಸರು ಹೇಳಬೇಕಾಗಿಲ್ಲಲ್ಲ, ನಿಮ್ಗೆ ಗೊತ್ತಾಗ್ಬಿಟ್ಟಿರ್ತೈತಿ. ಆ ಹೆಸರು ನೋಡ್ರಿ, ಅದ್ರೊಳಗೆ ಒಂದು ಟೈಪ್ ಫೀಲ್ ಐತಿ. This show is brought to you by Nitin Mahali's Premier Men's Parlor and location partner Studio Pepper Fry, Hubli. ಸೊ ಭಾಳ ಜನ ಏನು ಕೇಳಾತಿದ್ರು ಹೇಳ್ರಿ ನನಗೆ, ಮಯೂರ್ ಎಲ್ಲಿದ್ದೀಯಪ್ಪ, ಮಯೂರ್ ಎಲ್ಲಿದ್ದೀಯೋ ಅಂತ ಹೇಳಿ ಕೇಳಾತಿದ್ರಿ. ನಾನು ಎಲ್ಲಿದ್ನಪ್ಪ ಅಂತಂದ್ರೆ, ನೀವು ಸಿಕ್ಕಾಪಟ್ಟೆ ದೊಡ್ಡ ಅಮೌಂಟ್ ಏನು ಕೊಟ್ಟಿದ್ರಲ್ಲ, ಅಲ್ಲ ದೊಡ್ಡ ಅಮೌಂಟ್ ಆಫ್ ಲವ್ ಏನು ಕೊಟ್ಟಿದ್ರಲ್ಲ, ಅದ್ರೊಳಗೆ ಮುಳುಗೋಗ್ಬಿಟ್ಟಿದ್ದೆ. ಈಗ ಅದರಿಂದ ಎದ್ದು ಹೊರಗೆ ಬಂದೇನೆ. ನೀವೀಗ ಅನ್ನತ್ತಿರ್ಬೋದಲ್ಲ, ಗುಡ್, ವೆರಿ ಗುಡ್ ಅಂತೇಳಿ ಅನ್ನತ್ತಿರ್ನ. ಸೊ ಈ ಶೋ ಏನಿರ್ತೈತಿ ಇದ್ರೊಳಗೆ ಅಂತಂದ್ರೆ, ಉತ್ತರ ಕರ್ನಾಟಕ ಟ್ಯಾಲೆಂಟ್ಸನ್ನು ತೊಗೋತಿರ್ತೀನಿ. ಆ್ಯಂಡ್ ಶೋ ಹೆಸರು ಹೇಳ್ದಂಗೆ ಸ್ವಲ್ಪ ರೊಮ್ಯಾಂಟಿಕ್ ಸ್ಟೋರೀಸ್ ಎಲ್ಲ ಇರ್ತಾವೆ ಇದ್ರೊಳಗೆ. ನೀವು ಆ ಸ್ಟೋರೀಸನ್ನು ಕಳಿಸ್ಬೋದು ರೀ. ಬರೀ ರೊಮ್ಯಾಂಟಿಕ್ ಆಗೇ ಇರಬೇಕಂತಲ್ಲ, ನಿಮ್ಮ ಕಾಲೇಜ್ನಾಗ ಏನೇನಾದರೂ ಘಟನೆಗಳು ನಡೆದಿರ್ತಾವೆ ಅವನ್ನೂ ಹೇಳ್ಬೋದು. ಆಮೇಲೆ ಏನೇನಾದರೂ ಇಂಟ್ರೆಸ್ಟಿಂಗ್ ಇವೆಂಟ್ಸ್ ಆಗಿರ್ತಾವೆ ಅವನ್ನೂ ಹೇಳ್ಬೋದು. ನನಗೆ ಹಿಂದೆ ಸ್ಟೋರೀಸ್ ಭಾಳ ಬರ್ತಿದ್ವು ರೀ. ಆ್ಯಂಡ್ ಕೆಲವೊಂದು ಹಂಗೆ ಉಳ್ಕೊಂಡ್ಬಿಟ್ಟಿದ್ದು. ಇವತ್ತು ಒಂದು ಸ್ಟೋರಿ ಅಂತ ಅದನ್ನು ನಿಮ್ಮ ಮುಂದೆ ಹೇಳ್ತೀನಿ. ಫುಲ್ ಫೀಲ್ ಆಗ್ರಿ ಅಂತ ಹೇಳಿನೂ ನಾನು ನಿಮಗೆ ಹೇಳ್ತೀನಿ. ಸೊ ಅದನ್ನು ನೋಡಿದ ತಕ್ಷಣ ಪಟ್ನ ನೀವು ಮೆಸೇಜ್ ಮಾಡಬೇಕು. ಇನ್ಸ್ಟಾಗ್ರಾಮ್ನಾಗ ID ಗೊತ್ತೈತಲ್ಲ ನಿಮ್ಗೆ, ಮಯೂರ್ ಕಡಿ ಅಂತ, MAYURKADI. ಸೊ ಇನ್ಸ್ಟಾಗ್ರಾಮ್ನಾಗ ಯಾರ್ಯಾರು ನೋಡಾತ್ತೀರಿ, ಆಮೇಲೆ ಯೂಟ್ಯೂಬ್ನಾಗ ಯಾರ್ಯಾರು ನೋಡಾತ್ತೀರಿ, ಎಲ್ಲರಿಗೂ ಒಂದು ದೊಡ್ಡ ಸಲಾಮ್ ಹೇಳ್ತೀನಿ. ನಿಮ್ಮ ಫ್ರೆಂಡ್ಸ್ ನಡುವೆ ಈ ವಿಡಿಯೋ ಶೇರ್ ಮಾಡಬೇಕು. ಹಂಗೆ ಟ್ಯಾಲೆಂಟ್ಸ್ ಯಾರ್ಯಾರ್ದಿರಲ್ಲ, ಸಿಂಗರ್ಸ್ ಆಗಿರ್ಬೋದು, ಅಥವಾ ರ್ಯಾಪರ್ಸ್ ಆಗಿರ್ಬೋದು, ಅಥವಾ ಬೇರೆ ಬೇರೆ ಆರ್ಟಿಸ್ಟ್ಸ್ ಆಗಿರ್ಬೋದು, ನನ್ನ ಜೊತೆ ನೀವು ಇಲ್ಲಿ ಬರಬೇಕು ಅಂತಂತಂದ್ರೆ ಪಟ್ನ ನಿಮ್ಮ ಪ್ರೀವಿಯಸ್ ವರ್ಕ್ಸನ್ನು ನನಗೆ ಮೆಸೇಜ್ ಮಾಡ್ಬೇಕು ನೀವು. ಸೊ ಸ್ಟೋರಿ ಹೇಳ, ಈಗ ನಿಮಗೆ ಭಾಳ ಜನ ವೆಯ್ಟ್ ಮಾಡಾತ್ತೀರಿ ನನಗೆ ಗೊತ್ತೈತಿ. ಆ್ಯಂಡ್ ಈ ಸ್ಟೋರಿ ಯಾರು ಕಳಿಸಿದ್ರಲ್ಲ ನನಗೆ ಅವಾಗ, ಅವರು ನೋಡಾತ್ತೀರಿ ಅನ್ಕೋತೀನಿ ನಾನು. ಸೊ ಇವ್ರ ಹೆಸರು ಪುನೀತ್ ಅಂತ ಹೇಳಿ ಬೆಳಗಾವಿಂತ್ರ ಮೆಸೇಜ್ ಮಾಡಿದ್ರು. ಅವ್ರು ಹೇಳತ್ತಾರ ಅವ್ರ ಲವ್ ಸ್ಟೋರಿನ. ನನಗೆ ಕಳ್ಸಾರ. PUC ಫಸ್ಟ್ ಇಯರ್ ಇದ್ದಾಗ ಸಿಕ್ಕಾಪಟ್ಟೆ ಲವ್ ಆಗ್ಬಿಡ್ತಂತ್ರಿ ಇವರಿಗೆ. ಆ ಏಜ್ ಇರೋದ ಹಂಗೈತೆ ನೋಡ್ರಿ. ಆಮೇಲೆ ಇವ್ರು ಇನ್ನೊಂದು ಮಾತನಾಡ್ತಾರ, ಮಯೂರವ್ರ, ನಾನು ನಿಮ್ಗೆ ಹುಡುಗಿ ಹೆಸರು ಹೇಳೋದಿಲ್ಲ ಅಂಥೇಳಿ ನಾಚ್ಕೊಳ ಆತಿರ ಅನಿಸ್ತೈತಿ. ಇಲ್ಲಿ ನಾಚ್ಕೊಳ್ಳೋದೇನು ಕಾಣಿಸ್ತಿಲ್ಲ ನನಗೆ, ಆದರೂ ನೀವು ಬ್ಲಶ್ ಆತಿರ್ತೀರಿ, ಹೌದೇನಲ್ಲೋ. ಸೊ ಪ್ರಪೋಸ್ ಮಾಡಿಬಿಟ್ಟಾರಿ. ನಾನು ಯಾವಾಗ ಪ್ರಪೋಸ್ ಮಾಡಿದೆ, PUC ಫಸ್ಟ್ ಇಯರ್ ಎಂಡಿಗೆ ಪ್ರಪೋಸ್ ಮಾಡಿದೆ. ಅದಾದಮೇಲೆ ಸಡನ್ನಾಗಿ ಅಕ್ಕಿ ಹ್ಞೂ ಅನ್ಲೇ ಇಲ್ಲ. ಇದಾದ್ಮೇಲೆ ಏನೋ ಸ್ವಲ್ಪ ಕಾರೋಬಾರ್ ಸೀನ್ಸ್ ಅದು ಅಂತ್ರಿ. ಈ ಹುಡುಗರಿಗೆ ಆಮೇಲೆ ಕಾರೋಬಾರ್ ಸೀನ್ಸಿಗೆ ಎಷ್ಟು ನಂಟು ಅನ್ನೋದು ನಿಮಗೆಲ್ಲ ಗೊತ್ತೈತಿ, ಹೌದೇನಲ್ಲೂ. ಅದಾದಮೇಲೆ ಲಾಟ್ಸ್ ಆಫ್ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದು ರೀ. ಸಿಕ್ಕಾಪಟ್ಟೆ ಫೀಲಿಂಗ್ಸ್ ಆ ಕಡೆ ಈ ಕಡೆ ಆದವು. ಆದ್ರೆ ಇಂಜಿನಿಯರಿಂಗಿಗೆ ಕೂಡನೇ ಎಂಟ್ರ್ ಆದ್ವಿ ಇಬ್ಬರು ಅಂತನೂ ಅನ್ನತ್ತಾರ. ಆ್ಯಂಡ್ ಆಕಿನೂ ಒಪ್ಕೊಂಡ್ಬಿಟ್ಲಂತ. ನಡು ಒಂದು ದಿವಸ ಆಕಿನ ಮೆಸೇಜ್ ಮಾಡಿ ಕರೆದು ಒಪ್ಕೊಂಡ್ಬಿಟ್ಲಿಲ್ರಿ ಅಂತ ಹೇಳತ್ತಾರ. ಆ್ಯಂಡ್ ಅದಾದಮೇಲೆ ಫುಲ್ ಖುಷಿ ಆಗಿದ್ದೆ. ಒಂದು ಟೈಪ್ ನಾನು ಹೀರೋ ಟೈಪ್ ಫೀಲಿಂಗ್ ಒಳಗೆ ಇದ್ದೆ, ನಾನು ಇಂಜಿನಿಯರಿಂಗ್ ಒಳಗೆ ಅಂತ ಆದಾರ. ಅದಾದ್ಮೇಲೆ ಬ್ರೇಕಪ್ ಆಯ್ತು ರೀ. ಈ ಲವ್ ಸ್ಟೋರಿ ಅನ್ನೋದು ಏನಿರ್ತೈತಲ್ರಿ, ಒಂದು ಟೈಪ್ ಪಿಕ್ಚರದ ಸ್ಟೋರಿ ಇದ್ದಂಗೆ ನೋಡ್ರಿ. ಫಸ್ಟ್ ಸ್ಟಾರ್ಟ್ ಆಗ್ತೈತಿ ಆರಾಮ್ಸೆ, ಆಮೇಲೆ ನಡು ಸ್ಟೋರಿ ಸ್ವಲ್ಪ ಪಿಕಪ್ ತೊಗೋತೈತಿ, ಆಮೇಲೆ ಏನಾದರೂ ಸ್ವಲ್ಪ ಇಂಥವು ನೆಗೆಟಿವ್ ಇನ್ಸಿಡೆಂಟ್ಸ್ ಆಗ್ತಾವೆ, ಆಮೇಲೆ ಹ್ಯಾಪಿ ಎಂಡಿಂಗ್ ಆಗಿಬಿಡ್ತಾವೆ. ಕೆಲವೊಂದು ಸ್ಟೋರೀಸ್ ಒಳಗೆ ಸ್ಯಾಡ್ ಎಂಡಿಂಗ್ಸ್ನೂ ಇರ್ತಾವೆ. ಹಂಗಂತೇಳಿ ಈ ಸ್ಟೋರಿ ಸ್ಯಾಡ್ ಎಂಡಿಂಗ್ ಐತೆ ಅಂತ ಹೇಳೋದಿಲ್ಲ. ಬ್ರೇಕಪ್ ಆದಮೇಲೆ ಮತ್ತೆ ಕಾರೋಬಾರ್ ಸೀನ್ಸಿಗೆ ವಾಪಸ್ ಹೋದೆ ರೀ ನಾನು. ಆದ್ರೂ ಓದೋದ್ರಾಗೇನು ಹಿಂದೆ ಬೀಳಲಿಲ್ಲ. ಇಂಜಿನಿಯರಿಂಗ್ ಒಳಗೆಲ್ಲ ಚಲೋನ ಸ್ಕೋರ್ ಮಾಡಿದೆ ಅಂತ ಆತರ. ಸೊ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಯಾರ್ಯಾರು ನೋಡಾತ್ತೀರಿ ನೋಡ್ರಿ, ಹೆಂಗೆ ಸ್ಕೋರ್ ಮಾಡ್ತಾರ ಅನ್ನೋದು ಗೊತ್ತೈತಿಲ್ಲ. ನಮ್ಮ ಫ್ರೆಂಡ್ಸ್ ಅದಿದ್ರು ಈ ಡೈರಿ, ಆಮೇಲೆ ಸಣ್ಣ ಸಣ್ಣ ಜೆರಾಕ್ಸ್ಗಳು, ಆಮೇಲೆ ಇವು ಕೈಗಳು ಕಾಲುಗಳು ಎಲ್ಲ ಭಾಳ ಯೂಸ್ ಆಗ್ತಿರ್ತಾವೆ. ಹಂಗೆ ಮಾಡಿರಿ ಅಂಥೇಳಿ ನಾ ಹೇಳತ್ತಿಲ್ಲ. ಆದರೂ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಏನೇನು ಮಾಡ್ತಾರ ಅಂತ ಹೇಳಿದೆ. ಎನಿವೇಸ್ ನೀವು ಫುಲ್ ಇಂಟೆಲಿಜೆಂಟ್ ಅದಿರಿ ಪುನೀತ್ ಅವ್ರಿಗೆ, ಗೊತ್ತಾಯ್ತು ನನಗೆ. ಅದಾದಮೇಲೆ ಕಂಪ್ನಿಗೂ ಕೂಡೇ ಪ್ಲೇಸ್ಮೆಂಟ್ ಅಟೆಂಡ್ ಆದ್ವಿ. ಆಕಿ ಇಲ್ಲೇ ಕುಂತಿದ್ಲು. ಆ್ಯಂಡ್ ನಾನು ಆಕಿ ನೋಡಾತಿದ್ದೆ ಇಲ್ಲ, ಯಾಕಂತಂದ್ರೆ ಸಿಟ್ಟು ಭಾಳ ಇತ್ತು ಅಂತ ಆ ಥರ ನೋಡ್ರಿ. ಅವ್ರಿಗೂ ನಿಮ್ಮ ಮೇಲೆ ಇನ್ನೂ ಸ್ವಲ್ಪ ಲವ್ ಇತ್ತು ಅನ್ನಿಸ್ತೈತೆ ನನಗೆ. ಅದಕ್ಕೆ ಪ್ಲೇಸ್ಮೆಂಟ್ ಟೈಮ್ನಾಗೆಲ್ಲ ನಿಮ್ಮ ಬಾಜುನ ಬಂದು ಕುಂತಿದ್ರು. ಆ ಹುಡುಗಿ ಯಾರಿದ್ರಿ ನೀವು ನೋಡಾತ್ತೀರಿ ಅನ್ಕೊಡ್ತೀನಿ ನಾನು. ಈಗ ಫುಲ್ ಬ್ಲಶ್ ಆಗತ್ತಿರ್ತೀರಿ ನೀವು, ಯಾಕಂತಂದ್ರೆ ಇಬ್ಬರು ಕೂಡೇ ಅದಿರ್ ಕಾಣಿಸ್ತೈತಿ, ಹೌದೇನಲ್ಲೂ. ಕೂಡೇ ಅದಿರ್ ಅಂತ ಹೆಂಗೆ ಅಂತೀಪ ಮಯೂರ್ ಅಂತ ಆತೇರಿ. ನಾವು ಭಾಳ ಜನ ಹೇಳ್ತೀನಿ, ಮುಂದೆ ಸ್ಟೋರಿ ಐತಿ. ಸೊ ಕಂಪ್ನಿಗೆ ಪ್ಲೇಸ್ ಆಗಿಬಿಟ್ವಿ ನಾವು ಪ್ಲೇಸ್ಮೆಂಟ್ ಒಳಗೆ. ನೋಡ್ರಿ ಹೆಂಗಿರ್ಬೇಕು ಲಕ್, ಇಬ್ಬರು ಒಂದೇ ಕಂಪ್ನಿಗೆ ಪ್ಲೇಸ್ ಆಗ್ತೀವಿ, ಆದ್ರೆ ಒಬ್ರಿಗೊಬ್ರು ಮಾತಾಡೋಂಗಿಲ್ಲ. ಯಾಕಂತಂದ್ರೆ ಬ್ರೇಕಪ್ ಆಗಿಬಿಟ್ಟಿತ್ತು ನಮ್ಮ ನಡು. ಆದ್ರೆ ಒಂದೇ ಕಂಪ್ನಿ ಆಗಿದ್ರಿಂದ ನಡು ಸ್ವಲ್ಪ ಮಾತುಕತೆ ಸ್ಟಾರ್ಟ್ ಆದವು. ಆ್ಯಂಡ್ ಫ್ರೆಂಡ್ಸ್ ಆದ್ವಿ.
ಅದಾದಮೇಲೆ 1 ಇಯರ್ ಫ್ರೆಂಡ್ಸ್ ಆಗಿನ ಇದ್ವಿ. ಸ್ವಲ್ಪ ಮ್ಯಾಚುರಿಟಿ ಲೆವೆಲ್ ಎಲ್ಲ ಬೇರೆ ಸ್ಟೇಜಿಗೆ ಹೋಗ್ಬಿಟ್ಟಿತ್ತು ಅವಾಗ. ಆಮೇಲೆ ಅಕ್ಕಿ ನನಗೆ ಬಂದು ಮತ್ತೆ ಪ್ರಪೋಸ್ ಮಾಡಿದ್ಲು, ಈ ರಿಲೇಷನ್ಶಿಪ್ ಒಳಗೆ ಹೋಗೋಣ ಆ್ಯಂಡ್ ಮ್ಯಾರಿ ಆಗ್ಬಿಡೋಣ ಅಂಥೇಳಿ. ಸೊ ಈಗ ಹ್ಯಾಪಿ ಫೇಸ್ ಆಫ್ ಲೈಫ್ನಾಗಿದ್ದು 1 ಇಯರ್ ಆತ್ರಿ. ಆ್ಯಂಡ್ ನಾವು ವರ್ಕ್ ಮಾಡತ್ತು ಒಂದು ಅರೌಂಡ್ 2 ವರ್ಷ ಆದಂತ ಹೇಳತ್ತಾರ. ಈ ಡಿಸೆಂಬರ್ಗೆ ಮ್ಯಾರೇಜ್ ಅಂತೀವ್ರ ಆತಾರ ನೋಡ್ರಿ. ಅದಕ್ಕೆ ನಾ ಭಾಳ ಸತಿ ಅಂತಿದ್ದೆ, ಹೌದಿಲ್ಲ, ಡಿಸೆಂಬರ್ ಇಸ್ ಮಂತ್ ಆಫ್ ಮ್ಯಾರೇಜಸ್ ಅಂತೇಳಿ. ಕರೆ ಐತಿ. ಹಂಗೆ ಬೇರೆ ಯಾರು ಮ್ಯಾರಿ ಆಗತ್ತೀರಿ ಎಲ್ಲರಿಗೂ ನಾನು ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ಆ್ಯಂಡ್ ಹಂಗೆ ನೀವು ಮೆಸೇಜಸ್ ಕಳಿಸ್ಬೋದು ನನಗೆ. ಇನ್ಸ್ಟಾಗ್ರಾಮ್ ಒಳಗಿರ್ಬೋದು, ಫೇಸ್ಬುಕ್ನಾಗೂ ಐತಿ ಮಯೂರ್ ಕಡಿ ಅಂತ ಹೇಳಿ ಪೇಜ್. ಅಲ್ಲಿನೂ ಬಂದು ಏನು ಬೇಕಾದರೂ ಹೇಳ್ಬೋದು. ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್. ಇವತ್ತು ನಿಮ್ಮ ಹಾರ್ಟನ್ನು ನಾನು ಹೆವಿ ಮಾಡೋದಿಲ್ಲ, ಸ್ವಲ್ಪ ಲೈಟಾಗಿ ಫೀಲ್ ಕೊಟ್ಟಿನಿ ಸ್ಟೋರಿ ಹೇಳಿ. ನೀವು ಸ್ಟೋರಿ ಕಳಿಸ್ರಿ. ಹಂಗೆ ರ್ಯಾಪರ್ಸ್, ಸಿಂಗರ್ಸ್ ಆಗಿರ್ಬೋದು, ಬೇರೆ ಬೇರೆ ಆರ್ಟಿಸ್ಟ್ಸ್ ಅದಿರಲ್ಲ, ಪಟ್ ನಂಗೆ ಮೆಸೇಜ್ ಮಾಡಿರಿ ಅಂತಲೂ ಹೇಳೀನಿ. ನೆಕ್ಸ್ಟ್ ಶೋ ಇಂತ್ರ ಇಲ್ಲಿ ಯಾರಾದರೂ ಇರ್ತಾರೆ ನನ್ನ ಜೊತೆ. ಉತ್ತರ ಕರ್ನಾಟಕದ ಮಣ್ಣು ಒಳಗನ ಸಿಕ್ಕಾಪಟ್ಟೆ ಟ್ಯಾಲೆಂಟ್ ಐತಿ, ಹೌದೇನಲ್ಲೋ. This show was brought to you by Nitin Malai's Premier Men's Parlor and Studio Partner, Studio Pepper Fry. ಮುಂದೆ ಹೋಗೋದಿನ ಭಾಳ ಅಂದ್ರೆ ಭಾಳ ಮಾತಾಡೋದೈತಿ, ಹೌದೇನಲ್ಲೋ. ಮತ್ತೆ ಸಿಗೋಣಂತ. ತಡ್ರಿ. Love is in the air and everywhere.